ಆಪ್ಕಿ ಅದಾಲತ್ನಲ್ಲಿ ಬಹುಚರ್ಚಿತ ಒಬ್ಬ ಶ್ರೀಮಂತ ಉದ್ಯೋಗಿ ಗೌತಮ್ ಅದಾನಿ ಅವರ ಮೇಲೆ ಒಂದು ಆರೋಪವಿದೆ, ಅವರೊಬ್ಬ ಕಪ್ಪು ಕುದುರೆ ಎಂದು. ಗೌತಮ್ ಅವರ ಇಷ್ಟೊತ್ತು ಇಲ್ಲಿ ನಾನು ನಿಮ್ಮ ಹತ್ರ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡ್ತಿದ್ದೆ. ಆದರೆ ನೀವು ಕಾಣದೇ ಇರೋಂಥ ಕುದುರೆ. ರಾಹುಲ್ ಗಾಂಧಿ ತಮ್ಮ ಯಾತ್ರೆ ಏನಿತ್ತು ಅದು ಮುಗಿಸಿದ ಮೇಲೆ RBIನ ಫಾರ್ಮರ್ ಗವರ್ನರ್ ರಘುರಾಮ್ ರಾಜನ್ ಅವ್ರ ಹತ್ರ ಮಾತಾಡ್ತಿದ್ರು. ಅಲ್ಲಿ ಅವ್ರು ಹೇಳಿದ್ರು ಅವರು ಪಾರ್ಲಿಮೆಂಟ್ನ ಚೌಕಿದಾರನ ಹತ್ರ ಮಾತಾಡಿದ್ರು ಅಂತ. ಇದು ಆ ಚೌಕಿದಾರ ಅಲ್ಲ, ನಿಜವಾದ ಚೌಕಿದಾರ. ಆಗ ಚೌಕಿದಾರ ರಾಹುಲ್ ಅವ್ರಿಗೆ ಏನು ಹೇಳ್ತಾರೆ ಅಂತಂದರೆ, ಅವರು 4 ವರ್ಷದ ಹಿಂದೆ ಅಡಾನಿ ಅವರ ಶೇರ್ಸ್ನ ತಗೊಂಡಿದ್ರಂತೆ, ಅದು ತುಂಬ ಉಪಯೋಗ ಆಗಿ ಅವರು ಲಕ್ಷಾಧಿಪತಿಗಳಾದ್ರಂತೆ. ನೋಡಿ ಎಷ್ಟು ಹೊಗಳ್ತಾರೆ ನಿಮ್ಮನ್ನ. ಯಾವ ಸಂದರ್ಭದಲ್ಲಿ ಅವರು ಈ ರೀತಿ ಎಲ್ಲ ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ. ಆದರೆ ನನ್ನ ಪ್ರಕಾರ ಯಾವುದೇ ಸಾಧಾರಣ ಮನುಷ್ಯ ಆಗಿರಲಿ, ಅವನು ಸಣ್ಣ ಇನ್ವೆಸ್ಟರ್ ಆಗಿರಲಿ ಇಲ್ಲ ದೊಡ್ಡವನಾಗಿರಲಿ, ಅವನು ಅದಾನಿ ಗ್ರೂಪಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ದುಡಿತಾ ಇದ್ದಾನೆ ಅಂದರೆ ಅದು ಖಂಡಿತವಾಗ್ಲೂ ನನಗೆ ಸಂತೋಷವಾದ ವಿಚಾರನೇ. ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ ಅಂದರೆ, ರಾಹುಲ್ ಸಾರು ಅವ್ರ ಹತ್ರ ಸಾಮಾನ್ಯವಾಗಿ ಇದನ್ನು ಹೇಳಿರ್ಬೋದು. ಅದರಿಂದ ಏನು ಔಟ್ಕಮ್ ಬಂತೋ ಅದು ನನಗೆ ಫೇವರ್ ಆಗಿತ್ತಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಯ್ಯೋ, ಫೇವರ್ ಅಂತೂ ಆಗಿತ್ತು ಬಿಡಿ. ಯಾಕಂದರೆ ಕಾಂಗ್ರೆಸ್ ಆಲೋಚನೆ ಮಾಡುತ್ತೆ, ರಾಹುಲ್ ಗಾಂಧಿ ಆಲೋಚನೆ ಮಾಡ್ತಾರೆ. ಮತ್ತು ನೀವು ರಾಜಸ್ಥಾನದಲ್ಲಿ ರಾಹುಲ್ ಗಾಂಧಿಯವರ ಪಾರ್ಟಿಯ ಸರ್ಕಾರಕ್ಕೆ ಅಂದರೆ ಅಶೋಕ್ ಅವರಿಗೆ 68,000 ಕೋಟಿ ರೂಪಾಯಿನ ಇನ್ವೆಸ್ಟ್ ಮಾಡ್ತೀರಿ. ರಾಜಸ್ಥಾನಲ್ಲಿ ತುಂಬ ಪೊಟೆನ್ಷಿಯಲ್ ಇದೆ. ನಾಟ್ ಓನ್ಲಿ ರಾಜಸ್ಥಾನ್, ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ಪೊಟೆನ್ಷಿಯಲಿಟಿ ಇದೆಯೋ ಆ ಕೆಲಸಗಳಿಗೆ ಅದಾನಿ ಗ್ರೂಪ್ ಡೆವಲಪ್ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಅದು ಅಲ್ಲದೆ ನೀವು ಗಮನಿಸಿರ್ಬೋದು, ಮೀಡಿಯಾನು ಕಾಂಟ್ರವರ್ಸಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈ ವಿಚಾರವಾಗಿ ನಾನು ಒಮ್ಮೆ ಕೇಳ್ಪಟ್ಟೆ, ಇವನ್ ರಾಹುಲ್ ಗಾಂಧಿ ಸಾರು ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ನಮ್ಮ ಇನ್ವೆಸ್ಟ್ಮೆಂಟನ್ನು ಮನ್ಸಾರೆ ಅಭಿನಂದಿಸಿದ್ದಾರೆ. ಹಾಗಾಗಿ ರಾಹುಲ್ ಗಾಂಧಿ ಬಗ್ಗೆ ಹೇಳಬೇಕು ಅಂದರೆ ಅವರಂತೂ ದೇಶದ ಡೆವಲಪ್ಮೆಂಟ್ಗೆ ವಿರುದ್ಧವಾಗಂತೂ ಇಲ್ವೇ ಇಲ್ಲ. ಹಾಗಾಗಿ ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ, ಎಲ್ಲ ಸ್ಟೇಟಲ್ಲೂ ಹೋಗಿ ಎಲ್ಲೆಲ್ಲ ಪಾಸಿಬಿಲಿಟಿ ಇದೆಯೋ ಅಲ್ಲಿ ಮ್ಯಾಕ್ಸಿಮಮ್ ಇನ್ವೆಸ್ಟ್ ಮಾಡಿ. ಹೇಳ್ತಿದ್ರೆ ಅವರು ಡೆವಲಪ್ಮೆಂಟ್ನ ವಿರುದ್ಧವಾಗಿಲ್ಲ ಅಂತ. ಆದರೆ ಕಾಂಗ್ರೆಸ್ ಪಾರ್ಟಿಯವರು ಯಾವಾಗಲೂ ಏನು ಹೇಳ್ತಾರೆ ಗೊತ್ತಾ, ಆಮ್ ಆದ್ಮಿ ಡಮಾರ್, ಅಡಾನಿ ಫುಲ್ ಡಮಾರ್. ಇಲ್ಲಿ ನೋಡಿ, ಪೊಲಿಟಿಕಲ್ ನರೇಟಿವನ್ನು ನೀವು ಹೇಗೆ ಬೇಕಂದ್ರೂ ತಗೋಬೋದು. ಅಲ್ಟಿಮೇಟ್ಲಿ ನೀವೇ ಹೇಳಿ, ಅವ್ರು ಮಾಡ್ತಿರೋಂಥ ಆರೋಪದಲ್ಲಿ ಒಂದು ನೋಡಿದ್ರೆ ಪೊಲಿಟಿಕಲ್ ಸ್ಟೇಟ್ಮೆಂಟ್, ಆಮೇಲೆ ಇನ್ನೊಂದು ರಿಯಲಿ ಜೆನ್ಯೂನ್ ಆರೋಪ. ಪಬ್ಲಿಕ್ ಡಿಸೈಡ್ ಮಾಡಲಿ, ನೀವು ಡಿಸೈಡ್ ಮಾಡಿ, ಆಮೇಲೆ ನಾವು ಮಾಡೋ ಕೆಲಸ ಇದೆಯಲ್ಲ ಅದರಲ್ಲಿ ರಿಯಾಲಿಟಿ ಏನು, ನಿಜ ಏನು ಅನ್ನೋದನ್ನ ನನಗನ್ಸುತ್ತೆ ಇವತ್ತು ಡಿಸೈಡ್ ಆಗ್ಬಿಡುತ್ತೆ ಅಂತ. ಯಾಕಂದ್ರೆ ನೋಡಿ, ಒಂದು ಕಡೆ ಕಾಂಗ್ರೆಸ್ ಆಲೋಚನೆ ಮಾಡುತ್ತೆ, ಇನ್ನೊಂದು ಕಡೆ ಅಶೋಕ್ ಗೆಹ್ಲೋಟ್ ಅವರು ನಿಮ್ಮನ್ನು ಇನ್ವೈಟ್ ಮಾಡ್ತಾರೆ. ಅಂದರೆ ನನ್ನ ಪ್ರಕಾರ 68,000 ಕೋಟಿಯ ಇನ್ವೆಸ್ಟ್ಮೆಂಟ್. ಮೊದಲು ನಾವು ಅನ್ಕೊಂಡಿದ್ದು ಅಶೋಕ್ ಗೆಹ್ಲೋಟ್ ಅವರು ಜಾದೂಗಾರ ಅಂತ, ಆದರೆ ಈಗ ನೀವು ಜಾದೂಗಾರ. ಅಶೋಕ್ ಗೆಹ್ಲೋಟಿನ ಈಗಿರೋ ಗೌರ್ಮೆಂಟ್ ಅಲ್ಲ, ಈ ಹಿಂದೆ ಇದ್ದ ಗೌರ್ಮೆಂಟ್. ನಾನು ಬಂದು ರಾಜಸ್ಥಾನಲ್ಲಿ ಮೇಜರ್ ಲೆವೆಲಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅಶೋಕ್ ಗೆಹ್ಲೋಟ್ ಸರ್ ಅವರ ಗೌರ್ಮೆಂಟ್ ನಮ್ಗೇನಪ್ಪ ಅಂದರೆ ಪವರ್ ಪ್ರಾಜೆಕ್ಟ್ಗೋಸ್ಕರ ಲ್ಯಾಂಡ್ನ ಪ್ರೊವೈಡ್ ಮಾಡಿದ್ರು, ಮೈನಿಂಗ್ಗೋಸ್ಕರ MDO ಜೊತೆ ಕಾಂಟ್ರಾಕ್ಟ್ ಆಯಿತು. ಎಲ್ಲನೂ ಬಿಡ್ಡಿಂಗ್ ಥ್ರೂನೇ ನಡೆದಿರೋದು. ಬಿಡ್ಡಿಂಗ್ ಹೊರಗಡೆ ನಡೆದಿದೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಅವ್ರ ಪಾಲಿಸಿ ಕಟ್ಟುಪಾಡಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಅದನ್ನು ಪಾಲಿಸಿ ಮಿತಿಯಲ್ಲೇ ಮಾಡಿದ್ದಾರೆ. ಯಾಕಂದರೆ ಅವರ ಆಲೋಚನೆ ಚೆನ್ನಾಗಿತ್ತು. ಮತ್ತು ನಾವು ಸೀರಿಯಸ್ ಆಗಿ ಮಾಡುವಾಗ ನಾವು ಪಾಲಿಸಿ ಪ್ರಕಾರ ಕೇಳಿದ್ರೆ ಆಗ ನಮ್ಗೇನನ್ಸುತ್ತೆ ಅಂದರೆ, ಇವತ್ತಿಗೆ ಕಾಂಗ್ರೆಸ್ಸಿನ ಅಂದರೆ ಅಶೋಕ್ ಗೆಹ್ಲೋಟಿನ ಇವತ್ತಿನ ಸರ್ಕಾರ ನಾವು ನೋಡೋದಾದರೆ ಕೇರಳವಿನ ಲೆಫ್ಟ್ ಗೌರ್ಮೆಂಟ್ ಜೊತೆನೂ ಕೆಲಸ ಮಾಡ್ತೀವಿ, ಮಮತಾ ದೀದಿ ಜೊತೆನೂ ಕೆಲಸ ಮಾಡ್ತೀವಿ, ಇವನ್ ನವೀನ್ ಪಟ್ನಾಯಕ್, ಜಗನ್, ಇವನ್ KCR. ಸೊ ನಾವು ಬೇರೆ ಸ್ಟೇಟಲ್ಲಿ ಕೆಲಸ ಮಾಡ್ತೀವಿ. ಅಲ್ಲಿ ಬೇರೆ ಬೇರೆ ಗೌರ್ಮೆಂಟ್ ಇದೆ. ಕೆಲವು ಕಡೆ ರೀಜನಲ್ ಪಾರ್ಟೀಸ್ ಇದೆ, ಕಾಂಗ್ರೆಸ್ ಇದೆ, ಲೆಫ್ಟ್ ಪಾರ್ಟೀಸ್ ಇದೆ. ಹಾಗಾಗಿ ನಾನು ಖಂಡಿತವಾಗಿ ಹೇಳ್ತೀನಿ, ಯಾವುದೇ ಗೌರ್ಮೆಂಟಿಂದ ನಮಗೆ ಯಾವುದೇ ತೊಂದರೆ ಇಲ್ಲ. ಹಾಗಾಗಿ ಈ ಥರ ಎಷ್ಟೇ ಸ್ಟೇಟ್ಮೆಂಟ್ಗಳು ಬರಲಿ, ಅದು ಅದರ ಜಾಗದಲ್ಲಿ ಇಟ್ಕೊಳ್ಳಿ. ನೀವೊಬ್ಬ ಸೀರಿಯಸ್ ಪ್ಲೇಯರ್ ಆಗಿದ್ರೆ, ನೀವು ನಿಮ್ಮ ಮಾತನ್ನ ಕಾಪಾಡ್ಕೊಳ್ಳೋದಾದ್ರೆ ಜನಕ್ಕೆ ಪ್ರಣಾಳಿಕೆ ಕೊಡ್ತಿರಲ್ಲ, ಆ ಪ್ರಣಾಳಿಕೆ ಪ್ರಕಾರ ಡೆವಲಪ್ ಮಾಡಬೇಕು. ಹಾಗಾಗಿ ಯಾವುದೇ ಸ್ಟೇಟಲ್ಲಿ ಯಾವುದೇ ಗೌರ್ಮೆಂಟ್ ಇರಲಿ, ನನಗೆ ಯಾವುದೇ ತೊಂದರೆ ಆಗಿಲ್ಲ. ಆದರೆ ಗೌತಮ್ ಅವರ ಇನ್ನೊಂದು ಪ್ರಶ್ನೆ ಏನು ಅಂತಂದರೆ,
ಎಲ್ಲಿ ಮೋದಿಯವರ ಸರ್ಕಾರವಿದೆಯೋ ನೀವು ಅಲ್ಲಿ ಮಾತ್ರ ಇನ್ವೆಸ್ಟ್ ಮಾಡ್ತೀರಿ, ಎಲ್ಲಿ ಬಿಜೆಪಿ ಸರ್ಕಾರ ಇದೆಯೋ ಅಲ್ಲಿ ನಿಮ್ಗೆ ಹೆಚ್ಚು ಪ್ರಾಜೆಕ್ಟ್ಗಳು ಸಿಗುತ್ತೆ. ನಾನು ಮತ್ತೊಮ್ಮೆ ಅದನ್ನೇ ಹೇಳ್ತಾ ಇದ್ದೀನಿ. ಇವತ್ತು ಅದಾನಿ ಗ್ರೂಪ್ 22 ಸ್ಟೇಟಲ್ಲಿ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲೆಲ್ಲ ಬಿಜೆಪಿ ಗೌರ್ಮೆಂಟ್ ಇಲ್ವಲ್ಲ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಗೌರ್ಮೆಂಟು ನಮ್ಗೆ ಟಾರ್ಚರ್ ಮಾಡಿಲ್ಲ, ಹೆಲ್ಪ್ ಮಾಡ್ತಿದ್ದಾರೆ. ಲೆಕ್ಕ ಹೇಗಿದೆ, ಆಂಧ್ರ ಪ್ರದೇಶದ ಮೇಲೆ 60,000 ಕೋಟಿ, ಒರಿಸ್ಸಾ ಮೇಲೆ 57,000 ಕೋಟಿ, ವೆಸ್ಟ್ ಬೆಂಗಾಲ್ ಮೇಲೆ 35,000 ಕೋಟಿ. ಇದನ್ನೆಲ್ಲ ನೋಡಿ ಜನ ಏನು ಹೇಳ್ತಿದ್ದಾರೆ ಅಂದರೆ ಮೋದಿ ಅಡಾನಿ ಅವರ ಚೌಕಿದಾರ ಅಂತ. ಅಡಾನಿ ಮೇಲೆ ಬಂದಿದ್ದು ಮೋದಿಯವರಿಂದ ಅಂತ ಜನ ಹೇಳ್ತಿದ್ದಾರೆ. ಇಲ್ಲಿ ನೋಡಿ, ಸ್ವಲ್ಪ ಕೆಲವರು ಈ ಥರ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅವ್ರಿಗೆ ಮೋದಿಜಿ ಜೊತೆ ಏನಾದರೂ ಜಗಳ ಇರ್ಬೋದು, ಐಡಿಯಾಲಜಿಕಲಿ ಏನಾದರೂ ಜಗಳ ಇರ್ಬೋದು. ಆದರೆ ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ, ಸಾಕಷ್ಟು ಪ್ರಮಾಣದ ಜನರು ನಮ್ಮನ್ನು ತುಂಬ ಇಷ್ಟಪಡ್ತಾರೆ, ಅದಾನಿ ಡೆವಲಪ್ಮೆಂಟನ್ನು ಇಷ್ಟಪಡ್ತಾರೆ. ಅದು ಅಲ್ಲದೆ ಅಡಾನಿ ಡೆವಲಪ್ಮೆಂಟ್ ಮಾಡೆಲಲ್ಲಿ ಅವ್ರಿಗೆ ಯಾವುದೇ ಒಂದು ಕೊರತೆ ಕಾಣಿಸ್ತಿಲ್ಲ. ಈಗ ಇದು ನಿಜಾನ ಅಂತ ಹೇಳಿ, ನಿಮ್ಮ ಮೊದಲ ದೊಡ್ಡ ಇನ್ವೆಸ್ಟ್ಮೆಂಟ್ ಏನಿತ್ತು ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಮೊದಲ ಪೋರ್ಟ್ಗೆ, ಅದಕ್ಕೆ ಅಂತ ನರೇಂದ್ರ ಮೋದಿಯವರು ನಿಮಗೆ ₹1 ಪರ್ ಸ್ಕ್ವೇರ್ ಫೀಟ್ ಹಂಗೆ ಜಾಗ ಕೊಟ್ಟಿದ್ರಾ? ₹1ಗೆ ಅವ್ರು ಕೊಟ್ಟ ಜಾಗ, ಆ ಜಾಗ ಇದೆಯಲ್ಲ, ಅದು ಏನಂದರೆ, ಇವಾಗ ನಾನು ಆ ನಿಜಾನ ಹೇಳ್ತೀನಿ ರಜತ್ ಸರ್. ಆ ಸಮುದ್ರದ ನೀರು, ಸೀ ವಾಟರ್ ಹೈ ಟೈಡಲ್ ಬಂದಾಗ ಆ ನೆಲ ಕೆಳಗೋಗುತ್ತೆ. ನಾವು ನೋಡೋದಾದ್ರೆ ಒಂದು 10 ಫೀಟ್ಗೂ 3-4 ಮೀಟರ್ಗೆ ಅದರ ಮೇಲೆ ರಿಕ್ಲಮೇಷನ್ ಮಾಡಿದ್ವಿ. ಆ ರಿಕ್ಲಮೇಷನ್ ಕಾಸ್ಟ್ ನೆಲದ ಮೌಲ್ಯಕ್ಕಿಂತ ಜಾಸ್ತಿ ಆಗಿರುತ್ತೆ. ಇವತ್ತಿಗೂ ನೋಡಿದ್ರೆ, ನೀವು ಮುಂದ್ರಾ ಪೋರ್ಟಿನ ಎಕ್ಸಾಂಪಲ್ ಕೊಡೋದಾದರೆ ಒಂದು ಯೂನಿಕ್ ಎಕ್ಸಾಂಪಲ್ ಇದೆ. ನಾವು ನೋಡಿದ್ರೆ ಫಾರ್ಮರ್ಸ್ ಅವ್ರ ಹತ್ರ 1 ಎಕರೆ ಜಾಗವನ್ನು ತಗೊಂಡಿಲ್ಲ. ನಾವಲ್ಲಿ ಕಷ್ಟಪಟ್ಟು ಆ ಪೋರ್ಟನ್ನು ಕಟ್ಟಿದ್ರಿಂದನೇ ಈಗ ಅಲ್ಲಿ ನೆಲದ ವ್ಯಾಲ್ಯೂ ಜಾಸ್ತಿ ಆಗಿದೆ. ಹಾಗಾಗಿ ಈಗ ನಮ್ಮ ಮೇಲೆ ಆರೋಪ ಹೊರಿಸಿರ್ಬೋದು, ಆದರೆ ಲ್ಯಾಂಡ್ ವ್ಯಾಲ್ಯೂ ಡೆವಲಪ್ ಆಗದೆ ಇರೋದಕ್ಕೆ ಮುಂಚೆ ನಮಗೆ ಅದನ್ನು ಕೊಟ್ಟಿದ್ರಿಂದ ಇವತ್ತಿರೋ ವ್ಯಾಲ್ಯೂ ಪ್ರಕಾರ ನಮ್ಮ ಮೇಲೆ ಆರೋಪ ಹೊರಿಸೋದು ಅಷ್ಟು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಇಟ್ಸ್ ನಾಟ್ ಫೇರ್. ನಿಮ್ಮ ಫ್ರೆಂಡ್ ಏನು ಹೇಳ್ತಾರೆ ಅಂದರೆ, ಆ ಜಾಗ ಆಗ ಡೆವಲಪ್ ಆಗ್ತಿತ್ತಲ್ಲ, ಆಗ ಬೆಳಗ್ಗೆನೆ 4 ಗಂಟೆಗೆ ಎದ್ಬಿಟ್ಟು ನೀವು ಗಾಡೀಲಿ ಕೂತ್ಕೊಂಡು ದಿನ ಅಲ್ಲಿಗೆ ಹೋಗ್ತಿದ್ರಂತೆ, ನಿಜಾನಾ? ರಜತ್ ಭಾಯ್, ಅದೇನು ಅಂದರೆ, ನೀವು ಸಾಕಷ್ಟು ಕಷ್ಟಪಟ್ಟು ಇನ್ಫ್ರಾಸ್ಟ್ರಕ್ಚರನ್ನು ನೀವು ಡೆವಲಪ್ ಮಾಡಿದ್ರೇ ನೀವು ನಿಲ್ಲಕ್ಕಾಗೋದು. ಅದಕ್ಕೋಸ್ಕರ ನೀವು ಬೆವರನ್ನು ಸುರಿಸ್ಬೇಕು. ನಾನೊಬ್ಬ ಅಲ್ಲ, ನನ್ನ ಜೊತೆ ನನ್ನ ಎಲ್ಲ ಸ್ಟಾಫ್ಗಳು ಎಲ್ಲ ಸೇರಿ ನನ್ನ ಜೊತೆ ಈ ಕೆಲಸ ಮಾಡಿದ್ರು. ಹಾಗಾಗಿ ಈ ಮುಂದ್ರಾ ಪೋರ್ಟ್ ನಿಂತಿದೆ. ನನಗೆ ಇವತ್ತು ಯಾಕೆ ಸಂತೋಷ ಇದೆ ಅಂದರೆ, ನಾವು ಸೂಪರ್ ಆಗಿ ಡೆವಲಪ್ ಮಾಡಿದ್ವಿ. ಈ 10 ವರ್ಷದಲ್ಲಿ ಇಂಡಿಯಾವಿನ ಅತಿ ದೊಡ್ಡ ಪೋರ್ಟು ಇದೇನೆ. ಇಲ್ಲಿ ಬಂದು ಗೌರ್ಮೆಂಟ್ 1 ನಯಾ ಪೈಸಾ ಇನ್ವೆಸ್ಟ್ ಮಾಡಿಲ್ಲ. ರೋಡನ್ನು ನಾವೇ ಹಾಕ್ಕೊಟ್ಟಿದ್ದು. 100 ಮೀಟರ್ಗೆ ರೈಲ್ವೆ ಟ್ರ್ಯಾಕನ್ನು ಹಾಕ್ಕೊಟ್ಟಿದ್ದೀವಿ. ಏರ್ಪೋರ್ಟನ್ನು ಕಟ್ಕೊಟ್ವಿ. ಗೌರ್ಮೆಂಟ್ ನಮಗೆ ಲ್ಯಾಂಡನ್ನು ಕೊಟ್ಟರು, ಡೆವಲಪ್ಮೆಂಟ್ ರೈಟ್ಸನ್ನು ಕೊಡ್ತು. ಬೇರೆ ಏನೂ ಮಾಡಿಲ್ಲ. ಒಂದು ವಿಷಯ ನಾನು ಹೇಳಲೇಬೇಕು, ನಮಗೆ ಯಾವಾಗೆಲ್ಲ ಪರ್ಮಿಷನ್ ಬೇಕೋ ಆವಾಗ ಗುಜರಾತಿನ ಯಾವುದೇ ಗೌರ್ಮೆಂಟ್ ಆಗಿರಲಿ ಸಪೋರ್ಟ್ ಮಾಡಿದ್ರು. ನೋಡಿ, ನೀವು ಹೇಳಿದ್ರೆ ಯಾವುದೇ ಸರ್ಕಾರ ಇದ್ರೂ ನಿಮಗೆ ಸಹಾಯ ಮಾಡಿದೆ ಅಂತ. ಅದಕ್ಕೆ ಜನ ಹೇಳೋದು, ಗುಜರಾತ್ನಲ್ಲಿ ಕಿಮನ್ ಅವರು, ಕೇಶವ್ ಅವರು, ನರೇಂದ್ರ ಅವರು, ಇವರೆಲ್ರಿಗೂ ಅಣ್ಣ ಗೌತಮ್ ಅವರು. ಇಲ್ಲಿ ನೋಡಿ ರಜತ್ ಭಾಯ್, ಒಂದು ವಿಷಯ ಹೇಳ್ತೀನಿ. ಇದು ಅದಾನಿ ಗ್ರೂಪಿನ ಅನುಭವ ಅಲ್ಲ. ಗುಜರಾತಲ್ಲಿರೋ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಎಲ್ಲರ ಅನುಭವನೂ ಇದೇನೆ. ಯಾಕಂದರೆ ಗುಜರಾತಲ್ಲಿರೋಂಥ ಗೌರ್ಮೆಂಟ್, ಈ ಗೌರ್ಮೆಂಟ್ ಅಲ್ಲ, ಈವನ್ ಮಾಧವ್ ಸರ್ ಇದ್ರಲ್ಲ ಆ ಟೈಮಲ್ಲೂ ಕೂಡ ಅವರಂತೂ ಇಂಡಸ್ಟ್ರಿ ಫ್ರೆಂಡ್ಲಿ. ಅಲ್ಲಿ ಯಾವುದೇ ನಿಯಮಗಳು ಬರಲಿ ಅದನ್ನ ಇಂಡಸ್ಟ್ರಿಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರನೇ ಮಾಡ್ತಿದ್ರು. ಅದರ್ವೈಸ್ ಗುಜರಾತಲ್ಲಿ ಯಾವುದೇ ರಿಸೋರ್ಸಸ್ ಇಲ್ಲ. ಬರಡು ಭೂಮಿ, 2-3 ವರ್ಷಕ್ಕೆ ಬರಗಾಲ ಬಂದ್ಬಿಡುತ್ತೆ. ನರ್ಮದಾ ನದಿ ಒಳಗ್ ಬರೋಕ್ ಮುಂಚೆ ತುಂಬಾ ಕಷ್ಟ ಇತ್ತು. ಇಷ್ಟೆಲ್ಲ ಸಮಸ್ಯೆ ಇದ್ರು ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಮುಂದೆ ಇದ್ರು. ನಾನು ಹುಟ್ಟೋದಕ್ಕೂ ಮುಂಚೆನೂ ಈ ಗುಜರಾತ್ ತುಂಬಾ ಸೂಪರ್ ಆಗಿತ್ತು. ಹಾಗಾಗಿ ಅದಾನಿ ಗ್ರೂಪ್ಗೆ ಯಾವುದೋ ಸ್ಪೆಷಲ್ ಆಫರ್ ಕೊಡ್ತಿದ್ದಾರೆ ಅಂತ ಯಾರು ಅನ್ಕೋಬಾರ್ದು. ನೀವಾಗ್ಲೇ ಹೇಳಿದ್ರಿ ನೀವು ರೈತರ 1 ಇಂಚು ಜಮೀನನ್ನು ಕೂಡ ತಗೊಂಡಿಲ್ಲ ಅಂತ. ಈಗ ಕೆಲವು ದಿನಗಳ ಹಿಂದೆ ಅರವಿಂದ್ ಕೇಜ್ರಿವಾಲ್ ಅವರು ಗುಜರಾತ್ಗೆ ಹೋಗಿದ್ರು. ತುಂಬಾ ಸಲ ಹೋಗಿದ್ದಾರೆ ಅವರು. ಅವ್ರು ಹೇಳೋದೇನು ಅಂದರೆ, ಅಲ್ಲಿನ ರೈತರಿಗೆ ಎಕರೆಗೆ 50 ಲಕ್ಷ ರೂಪಾಯಿ ಬೆಲೆ ಇರುವಂಥ ಜಾಗನ ಗೌತಮ್ ಅವರು ಅವರಿಗೆ 1 ಲಕ್ಷ ಎಕರೆಗೆ ಕೊಟ್ಬಿಟ್ಟು ಯಾಮಾರಿಸಿದ್ದಾರೆ ಅಂತ.
ರಜತ್ ಸರ್ ಈ ತರ ಆರೋಪ ಹೊರಿಸ್ತಿದ್ದಾರೆ ಅಂದ್ರೆ ಫರ್ಗೆಟ್ ಅಬೌಟ್ ಕೇಜ್ರಿವಾಲ್, ಇದನ್ನ ಫಾರ್ಮರೇ ಬಂದು ಹೇಳ್ತಿದ್ರಲ್ಲ. ಆದ್ರೆ ಇಲ್ಲಿವರೆಗೂ ನೀವೇನಾದ್ರೂ ಕೇಳ್ಪಟ್ಟಿದ್ದೀರಾ, ಪೇಪರಲ್ಲಿ ಓದಿದ್ದೀರಾ? ಯಾವುದೇ ಒಂದು ಫಾರ್ಮರ್ ಆಗ್ಲಿ ನಮ್ಮ ವಿರುದ್ಧ ಬಂದು ಗುಜರಾತ್ ಅಲ್ಲಿ ಆಕ್ವಿಸಿಷನ್ ನಡೆದಿದೆ ಅಂತ ಹೇಳಲೇ ಇಲ್ಲ. ಅಲ್ಲ, ನಿಮ್ ಕಡ್ರೆ ಭಯ ಇರ್ಬೋದೇನೋ. ಇಲ್ಲಿವರೆಗೂ ಕೂಡ ಮುಂದ್ರಾಗೋಸ್ಕರ ನಾವು ಫಾರ್ಮರ್ ಹತ್ರ ನೆಲ ತಗೊಂಡಿಲ್ಲ. ನಾವು ಯಾವ ನೆಲನ್ ತಗೊಂಡ್ವೋ ಅದು ಗೌರ್ಮೆಂಟಿನ ಆನ್ ಸರ್ವೇಡ್ ಲ್ಯಾಂಡ್. ಅದರ ಮೇಲ್ ಪೂರ್ತಿ ನೀರಿತ್ತು, ಸಮುದ್ರದ ನೀರು ಅದ್ರೊಳಗ್ ಬರ್ತಾನೆ ಇತ್ತು. ಆ ಜಾಗ ನಾವು ರಿಕ್ಲಮೇಟ್ ಮಾಡಿ ಡೆವಲಪ್ಮೆಂಟ್ ಅನ್ನ ಮಾಡಿದೀವಿ. ನಾವಲ್ಲಿ ಇನ್ವೆಸ್ಟ್ ಮಾಡಿ ಡೆವಲಪ್ ಮಾಡಿದ್ರಿಂದಾನೇ ಈಗ ಅಲ್ಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ತುಂಬಾ ಎತ್ತರಕ್ಕೆ ಹೋಗಿದೆ, ಈಗ ಆಕಾಶವನ್ನು ಮುಟ್ಟಿದೆ. ಅದರ ಲಾಭ ಇವತ್ತು ಫಾರ್ಮರ್ಸ್ಗೆ ಪೂರ್ತಿಯಾಗಿ ಸಿಕ್ಕಿದೆ. ಇವತ್ತು ಒಂದು ವಿಷಯ ನೆನೆಸ್ಕೊಂಡು ನಾನು ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಅದಾನಿ ಗ್ರೂಪಿನ ಮುಂದ್ರ ಯಾಕೆ ಅಷ್ಟೊಂದು ಡೆವಲಪ್ ಅನ್ನ ಮಾಡ್ತಾ ಇದೀವಿ ಅಂದ್ರೆ ಆ ಏರಿಯಾ ಸುತ್ತಮುತ್ತ ಇರೋ ಫಾರ್ಮರ್ಸ್ ಜೊತೆ, ಅಲ್ಲಿರೋ ಕಮ್ಯುನಿಟಿ ಅವ್ರ ಜೊತೆ ನಮ್ಮ ಬಾಂಡೇಜ್ ತುಂಬಾ ಚೆನ್ನಾಗಿದೆ. ಈಗ ಗುಜರಾತಿನ ರೈತರು ಪಾಪ ಏನೂ ಮಾತಾಡಿಲ್ಲ ಅಂತ ಹೇಳ್ತಿದ್ರ ಬಿಡಿ, ಆದ್ರೆ ಡೆಲ್ಲಿನಲ್ಲಿ ಆಂದೋಲನ ಮಾಡ್ತಿದ್ರಲ್ಲ, ಅವ್ರು ಹೇಳೋದೇನು ಅಂದ್ರೆ ನರೇಂದ್ರ ಮೋದಿ ಅವರು ಈ 3 ಕೃಷಿ ಕಾನೂನನ್ನ ತಂದಿದ್ ಯಾಕೆ ಅಂದ್ರೆ ಅಡಾನಿಗೆ ಉಪಯೋಗ ಆಗ್ಲಿ ಅಂತ. ಇಲ್ಲಿ ನೋಡಿ ರಜತ್ ಸರ್, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮ್ಗೆ ಆ ಕೃಷಿಯಲ್ಲಿ ತುಂಬಾ ಲಿಮಿಟೆಡ್ ಆಗಿ ಡೆವಲಪ್ಮೆಂಟ್ ಇರೋದು, ಅದು ತುಂಬಾನೇ ಸ್ವಲ್ಪ ಇರೋದು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ನಾವೊಂದು ವೇರ್ ಹೌಸ್ ಅನ್ನ ಕಟ್ಕೊಟ್ವಿ. ಆ ವೇರ್ ಹೌಸ್ ಒಳಗಿರೋಂಥ ಪ್ರತಿಯೊಂದು ವೀಟುನು ಅದು ಅದಾನಿ ಗ್ರೂಪ್ ಕೊಂಡ್ಕೊಂಡಿದ್ದಲ್ಲ, ನಾವ್ ಅದರ ಓನರ್ ಅಂತ ಹೇಳ್ಕೊಂತಿಲ್ಲ. ಅಲ್ಲಿ ಫುಡ್ ಕಾರ್ಪೊರೇಷನ್ ಅವರು ಈ ರೈತರ ಹತ್ರ ಅದನ್ನ ಕಡಿಮೆ ಬೆಲೆ ಕೊಟ್ಟು ಕೊಂಡ್ಕೊಂಡು ಅಲ್ಲಿ ಸ್ಟೋರ್ ಮಾಡ್ತಾರೆ. ಮತ್ತೆ ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಇದಾರಲ್ಲ ಆ ಸಿಟಿಸನ್ಗೆ ಇಲ್ಲಿಂದ ಅವರು ಸಪ್ಲೈ ಮಾಡ್ತಾರೆ. ನಾವು ಇನ್ಫ್ರಾಸ್ಟ್ರಕ್ಚರ್ ಆರೋಪ ಏನು ಅಂತಂದ್ರೆ ನಿಮ್ಗೆ ಇದ್ರ ಬಗ್ಗೆ ಮೊದಲೇನೆ ಚೆನ್ನಾಗಿ ಗೊತ್ತಿತ್ತು, ಈ ಬಿಲ್ ನಿಮ್ಮ ಹತ್ರ ಬರ್ತಾ ಇತ್ತು, ನೀವಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ಮಾಡ್ಬೇಕು ಅಂತ ಅನ್ಕೊಂಡ್ರಿ, ಒಂದು ಕೋಲ್ಡ್ ಸ್ಟೋರೇಜ್ ನ ಮಾಡ್ಬೇಕು ಅಂತ ಅನ್ಕೊಂಡ್ರಿ, ಅಂದ್ರೆ ನಿಮಗ್ ಉಪಯೋಗ ಆಗ್ಲಿ ಅಂತ. ಇಲ್ಲಿ ನೋಡಿ, ಇದೆಲ್ಲ ಒಂದು ಸುಳ್ಳು ಸುದ್ದಿ ಅಷ್ಟೇ. ಫಾರ್ಮರ್ಸು ಒಂದು ಪ್ರಾಡಕ್ಟ್ ಮಾಡ್ತಾರೆ, ಅದರ ಡಿಮ್ಯಾಂಡ್ ಏನಂತ ಮಾರ್ಕೆಟಲ್ಲಿ ಅವನಿಗೆ ಗೊತ್ತಿಲ್ಲ. ಅವನ್ ಪ್ರಾಡಕ್ಟು ಹೊರಗೆ ಬರುವಾಗ ಮಾರ್ಕೆಟ್ ಬಂದು ಕೆಳಗೆ ಬಿದ್ದೋಗುತ್ತೆ, ಸ್ಟೋರೇಜ್ಗೂ ಜಾಗ ಇರೋದಿಲ್ಲ. ಅಲ್ಲ, ಅವ್ರಿಗೆ ಕೃಷಿ ಕಾನೂನುಗಳು ಅಂತ ಬಂತಲ್ವಾ, ಅದರಿಂದ ಅಡಾನಿ ಅವ್ರಿಗೆ ಉಪಯೋಗ ಆಯ್ತಾ ಅಥವಾ ಉಪಯೋಗ ಆಗ್ಲಿಲ್ವಾ? ಇದಂತೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದ ಕಾನೂನು. ಇದರಿಂದ ಅದಾನಿ ಗ್ರೂಪ್ಗೆ ಲಾಭ ಬಂತು ಅಂತ ನಾನು ಹಾಗೆ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ, ಅದು ಹಾಗಲ್ಲ. ನಾನು ಜೆನ್ಯೂನ್ ಆಗಿ ಒಬ್ಬ ಸಿಟಿಸನ್ ಆಗಿ ನಾನು ಹೇಳ್ತಿದ್ದೀನಿ. ನಾನ್ ಮೊದಲು ಇಂಡಿಯನ್ ಸಿಟಿಸನ್ನು, ಅದಾದ್ಮೇಲೆ ನಾನು ಅದಾನಿ ಫ್ಯಾಮಿಲಿಯವನು. ಸೊ ನನ್ನ ಪ್ರಕಾರ ಇದೊಂದು ಅದ್ಭುತವಾದ ಕಾನೂನು. ಆದರೆ ದುರದೃಷ್ಟವಶಾತ್ ಅದರಲ್ಲಿ ಎಲ್ಲರೂ ಒಂದು ರಾಜಕೀಯ ಮಾಡಿ ನಿಲ್ಲಿಸ್ಬಿಟ್ರು. ಯಾಕಂದರೆ ನಮ್ಮ ದೇಶ ಇವತ್ತು ಹೇಗೆ ಹೇಳೋದು ಅಂದರೆ, ನಮ್ಮ ದೇಶದಲ್ಲಿ ಇವತ್ತಿಗೆ 40 to 50%, ಹಾಗಾಗಿ ನಾವು ಜಾಸ್ತಿ ವ್ಯವಸಾಯವನ್ನು ನಂಬ್ಕೊಂಡು ಬದುಕಿದ್ದೀವಿ. ಅದು ಅಲ್ಲದೆ ನಮ್ಮ ದೇಶ ತುಂಬ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಅಂದರೆ ಹೇಗೆ ಹೇಳಲಿ, ಈಗ ಇಂಡಿಯಾಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ನಾವು ಫುಡ್ ಸಪ್ಲೈ ಮಾಡೋ ಸಾಮರ್ಥ್ಯ ಇದೆ. ಈ ಸಾಮರ್ಥ್ಯವನ್ನು ನಾವು ಹಾಗೆ ಇಟ್ಕೋಬೇಕು ಅಂದರೆ, ಇಲ್ಲಿ ನೋಡೋದಾದ್ರೆ ಮೇಜರ್ ಪ್ರಾಬ್ಲಮ್ಮೇ ಇನ್ಫ್ರಾಸ್ಟ್ರಕ್ಚರ್ ಕೊರತೆ. ರೈಲ್ವೆ ಮುಖಾಂತರ ನಿಮಗೆ ಗೂಡ್ಸ್ ಬರೋದಿಲ್ಲ, ಕೋಲ್ಡ್ ಸ್ಟೋರೇಜ್ ಇಲ್ಲ, ವೇರ್ ಹೌಸಿಂಗ್ ಇಲ್ಲ. ಒಂದ್ ಸೈಡ್ ನೋಡಿದ್ರೆ ತುಂಬಾನೇ ಕಷ್ಟಪಡ್ತಿದ್ದಾರೆ, ಕಸ್ಟಮರ್ಗೆ ಒಳ್ಳೆ ಪ್ರಾಡಕ್ಟ್ ಸಿಗೋದಿಲ್ಲ. ಇನ್ನೊಂದ್ ಕಡೆ ರೈತರಿಗೆ ಅವ್ರಿಗೆ ಬೇಕಾದ ಹಣ ಸಿಗೋದಿಲ್ಲ. ಈ ಕಾರಣದಿಂದ ಒಳ್ಳೆ ಕಾನೂನು ಬಂದಿದ್ರೆ ಖಂಡಿತವಾಗ್ಲೂ ನಾವು ಅದಾನಿ ಗ್ರೂಪ್ ಅವರು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕಟ್ ಕೊಡ್ತಾ ಇದ್ವಿ. ಇವತ್ತು ನಾನು ಒಂದು ವಿಷಯನ ಹೇಳ್ತೀನಿ. ನನ್ಗನ್ಸಿದ್ದೇನಂದ್ರೆ, ಇವತ್ತು ನಾವು ಏರ್ಪೋರ್ಟ್ ನ ಕಟ್ತೀವಿ, ಪೋರ್ಟ್ ಅನ್ನ ಕಟ್ತಾ ಇದೀವಿ, ರೋಡ್ ಅನ್ನ ಹಾಕೊಡ್ತಾ ಇದೀವಿ, ಪವರ್ ಹೌಸ್ ಅನ್ನ ಕೊಡ್ತಾ ಇದೀವಿ. ಇದೆಲ್ಲ ಬರೀ ಅದಾನಿ ಗ್ರೂಪ್ ಅವ್ರಿಗೆ ಪವರ್ ಸಪ್ಲೈ ಮಾಡ್ಕೊಳ್ಳೋದಕ್ಕಾಗ್ಲಿ ನಾವು ಕಟ್ಕೊಡ್ತಿಲ್ಲ. ಇದು ಪೂರ್ತಿ ದೇಶಕ್ಕೋಸ್ಕರ ಕಟ್ಕೊಡ್ತಾ ಇದೀವಿ. ಅದನ್ನ ಈ ದೇಶದ ಜನರು ಕಣ್ಣಾರೆ ನೋಡ್ತಾ ಇದ್ದಾರೆ. ಒಂದು 15 ವರ್ಷದಿಂದ ವಿದ್ಯುತ್ಗೋಸ್ಕರ ಕಷ್ಟಪಡ್ತಿದ್ರು. ನಮ್ಮ ಈ ನಗರಗಳಲ್ಲೂ ಆಗಾಗ ಕರೆಂಟ್ ಕಟ್ ಆಗ್ತಿತ್ತು. ಆದ್ರೆ ಇವತ್ತು ನೋಡಿ ನಿಮ್ಗೆಲ್ಲ ಸಿಗ್ತಿದೆ. ಇವತ್ತು ಏರ್ಪೋರ್ಟಲ್ಲಿ ಸಾಕಷ್ಟು ಸೌಲಭ್ಯಗಳಿದೆ, ಒಳ್ಳೊಳ್ಳೆ ರೋಡ್ಸ್ಗಳಿದೆ. ಹಾಗಾಗಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರೇ ಈ ದೇಶವನ್ನ ಮುಂದೆ ನಡೆಸೋದು. ಅದು ಅಲ್ಲದೆ ಇಲ್ಲಿ ನೋಡಿ ಸಾಕಷ್ಟು ಯಂಗ್ಸ್ಟರ್ಸ್ ಇದ್ದಾರೆ, ಅವರು ಕೂಡ ಸಾಕಷ್ಟು ಕನಸನ್ನು ಕಾಣ್ತಾರೆ. ಇಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗುತ್ತೆ. ಹಾಗಾಗಿ ಇದರಿಂದ ದೇಶ ಮುಂದುವರಿಯುತ್ತೆ. ಆದ್ರಿಂದ ಇನ್ಫ್ರಾಸ್ಟ್ರಕ್ಚರ್ ಸಾಕಷ್ಟು ಬೆಳಿಬೇಕು ಅಂತ ಹೇಳ್ತಿದ್ದೀನಿ. ಇದನ್ ಬಿಟ್ಟು ಬೇರೆ ದಾರಿ ಇಲ್ಲ. ನೀವಂತೂ ತುಂಬಾ ಕೆಲಸ ಮಾಡಿಸಿದಿರಾ, ಇನ್ಫ್ರಾಸ್ಟ್ರಕ್ಚರ್ ಮಾಡಿಸಿದಿರಾ, ಏರ್ಪೋರ್ಟ್, ಸ್ಪೋರ್ಟ್ಸ್, ರೋಡ್ಸ್ ಎಲ್ಲ ಮಾಡಿಸಿದಿರಾ, ತುಂಬಾ ಮಾಡಿಸಿದಿರಾ. ಮೋದಿಯವರು ನಿಮ್ಗೆ ಏನಾದರೂ ಮಾಡಿದ್ರಾ ಹೇಗೆ? ನೀವು ಹೋಗಿ ಮೋದಿಜಿ ಹತ್ರ
ಪರ್ಸನಲ್ ಹೆಲ್ಪ್ ಅಂತೂ ಕೇಳೋದಕ್ಕೆ ಆಗಲ್ಲ. ನೀವು ಅದನ್ನ ಬಿಟ್ಟು ದೇಶಕ್ಕೋಸ್ಕರ ಏನಾದರೂ ಕೇಳ್ಬೋದು. ನಮ್ಮ ಈ ದೇಶ ಮುಂದುವರಿಯೋದಕ್ಕೆ, ಈ ದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಗ್ರೌಂಡ್ ಲೆವೆಲಲ್ಲಿ ಏನು ಮಾಡ್ಬೋದು ಅಂತ ಅವ್ರ ಹತ್ರ ಮಾತಾಡ್ಬೋದು. ನೀವೊಂದು ಕಾನೂನನ್ನು ಮಾಡಿಕೊಡಿ, ಅದು ಅದಾನಿ ಗ್ರೂಪಿಗೆ ಮಾತ್ರ ಅಲ್ಲ, ಬೇರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅವ್ರಿಗೂ ಸಹಾಯ ಮಾಡುತ್ತೆ. ಅದ್ರ ಮುಖಾಂತರ ನಾವು ಏನಾದರೂ ಮಾಡಿ ನಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡ್ಬೋದು. ನನ್ನ ಲೈಫನ್ನು ಹಿಂತಿರುಗಿ ನೋಡಿದ್ರೆ ನನಗೆ ಸಿಕ್ಕಿರೋಂಥ ಒಂದು ಬ್ರೇಕ್ ಇದೆಯಲ್ಲ, ಅದನ್ನು ಮೊದಲು ರಾಜೀವ್ ಗಾಂಧಿ ಅವರ ಗೌರ್ಮೆಂಟ್ ಕೊಟ್ಟಿದ್ದು, ಅದರಿಂದನೇ ಗ್ಲೋಬಲ್ ಟ್ರೇಡಿಂಗ್ ಹೌಸ್ ಸೃಷ್ಟಿಯಾಗಿದ್ದು. ಎರಡನೇದು ಬ್ರೇಕ್ ನಮಗೆ ಸಿಕ್ಕಿದ್ದು ಯಾವಾಗಂದ್ರೆ ನರಸಿಂಹರಾವ್ ಅವರ ಗೌರ್ಮೆಂಟ್ ಇತ್ತು. ಅವರು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಂದ ಒಳ್ಳೆ ಡೆವಲಪ್ಮೆಂಟ್ ಅನ್ನ ತಗೊಂಡ್ಬಂದ್ರು. ಇಂಡಸ್ಟ್ರಿಯಲೈಸೇಷನ್ಗೆ ಅವರು ಒಂದು ಹೊಸ ದಿಕ್ಕನ್ನೇ ಹುಟ್ಟಾಕಿದ್ರು. ಮೂರನೇದು ನೋಡಿದ್ರೆ ಕೇಶುಭಾಯ್ ಗೌರ್ಮೆಂಟ್. ನೀವ್ ಹೇಳೋದೆಲ್ಲ ಸರಿನೇ. ಇಲ್ಲಿ ಬಂದು ಮೋದಿಜಿ ಗೌರ್ಮೆಂಟ್ ಅಂದ್ರೆ ಮೋದಿಜಿ ಬಗ್ಗೆ ಹೇಳೋದಾದ್ರೆ 12 ವರ್ಷ ಅವರು CM ಆಗಿದ್ರು. ಈ ವಿಷಯನ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತಿದ್ದೀನಿ. ನನಗೊಂದು ಅನುಭವ, ನಮಗೆ ಒಳ್ಳೆ ಅನುಭವ ಮೋದಿ ಗೌರ್ಮೆಂಟ್ ಅವರಿಂದ ಸಿಕ್ತು. ಈಗ ಜನ ಗೊತ್ತಾಗಬೇಕಾಗಿರೋ ವಿಷಯ ಏನು ಅಂದರೆ, ಕೇವಲ ಅಡಾನಿಯವರೇ ಶ್ರೀಮಂತರಾಗ್ತಾ ಹೋಗ್ತಾರಾ ಅಥವಾ ದೇಶನೂ ಶ್ರೀಮಂತವಾಗುತ್ತಾ? ಇಲ್ಲಿ ನೋಡಿ, ಇವಾಗ ದೇಶ ತುಂಬ ಅಭಿವೃದ್ಧಿ ಆಗ್ತಾ ಇದೆ. ನಾನು ಅದನ್ನು ಕಣ್ಣಾರೆ ನೋಡ್ತಾ ಇದ್ದೀನಿ. ಮೊದಲು 1 ಟ್ರಿಲಿಯನ್ಗಾಗಿರೋಂಥ ಎಕನಾಮಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾದ್ಮೇಲೆ ಅದನ್ನು ಹೇಗೆ ಹೇಳೋದು ಅಂದರೆ 75 ವರ್ಷಗಳಾದ್ಮೇಲೆ 58 ವರ್ಷಗಳಿಗೆ $1 ಟ್ರಿಲಿಯನ್ ಆಗಿತ್ತು. ಎಕನಾಮಿ ಸೃಷ್ಟಿಯಾಯಿತು. ಆ ನಂತರ 1 ಟ್ರಿಲಿಯನ್ ಎಕನಾಮಿ ಆಗೋದಕ್ಕೆ 12 ವರ್ಷ ಆಯಿತು. ಅದರ ಮುಂದಿಂದು 5 ವರ್ಷದಲ್ಲೇ ಬಂತು. ಅದು ಅಲ್ಲದೆ ನಾನು ನನ್ನ ಕಣ್ಣಾರೆ ನೋಡ್ತಾನೆ ಇದ್ದೀನಿ. ನಮ್ಮ ದೇಶದ ಯಂಗ್ಸ್ಟರ್ಸು ತುಂಬ ಸಾಮರ್ಥ್ಯವಂತರಾಗಿದ್ದಾರೆ. ಅದು ಮಾತ್ರ ಅಲ್ಲ, ನಮ್ಮ ದೇಶ ಇವತ್ತಿಗೆ ವರ್ಲ್ಡ್ ವೈಡ್ ನೋಡೋದಾದರೆ ಒಂದು ಒಳ್ಳೆ ಪೊಸಿಷನ್ನಲ್ಲಿದೆ. ಇವತ್ತಿಗೆ ಈ $3 ಟ್ರಿಲಿಯನ್ ಇರೋಂಥ ಎಕನಾಮಿ 2050 $30 ಟ್ರಿಲಿಯನ್ ಗಿಂತ ಜಾಸ್ತಿ ಆಗಿರುತ್ತೆ. ಆದ್ರಿಂದ ಈ $30 ಟ್ರಿಲಿಯನ್ ಯಾವುದನ್ನು ಸೂಚಿಸುತ್ತೆ? ನಿಮ್ಮ ಇನ್ಕಮ್ ಚೆನ್ನಾಗಿದೆ ಅಂತ. ಈ ಥರ ಡೆವಲಪ್ಮೆಂಟಲ್ಲೇ ಎಂಪ್ಲಾಯ್ಮೆಂಟು ಸೃಷ್ಟಿಯಾಗೋದು. ಸೊ ನಮ್ಮ ದೇಶ ವೇಗವಾಗಿ ಮುಂದುವರಿತಾ ಇರೋದನ್ನು ನೋಡ್ತಿದ್ರೆ, ಅಂದರೆ ವೇಗವಾಗಿ ಮುನ್ನುಗ್ತಾ ಇದೆ. ಈ ವೇಗ ನೋಡ್ತಿದ್ರೆ ಖಂಡಿತವಾಗ್ಲೂ ಯಾರಿಂದಲೂ ಅದನ್ನು ತಡೆದು ನಿಲ್ಲಿಸೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ಜನ ನಿಮ್ಮ ಹಾಗೆ ಗೌತಮ್ ಅದಾನಿ ಆಗಬೇಕು ಅಂತ ಅನ್ಕೊಳ್ತಾರೆ. ಅವ್ರಿಗೆ ನಿಮ್ಮ ಕಿವಿ ಮಾತು? ಇಲ್ಲಿ ನೋಡಿ, ಈ ಕಂಟ್ರಿ ನಿಮಗೆ ಸಾಕಷ್ಟು ಅವಕಾಶಗಳನ್ನ ಕೊಡುತ್ತೆ. ನೀವು ಅದರಲ್ಲಿ ಕರೆಕ್ಟಾಗಿ ಜಡ್ಜ್ ಮಾಡೋದನ್ನು ಕಲಿಬೇಕು. ಅದಕ್ಕೆ ಏನು ಬೇಕೋ ಅದನ್ನು ನೀವು ತಯಾರು ಮಾಡ್ಕೋಬೇಕು. ಅದ್ರ ಜೊತೆಗೆ ನೀವು ಶಾರ್ಟ್ಕಟ್ಟಲ್ಲಿ ಸಕ್ಸಸ್ ಪಡಿಬೇಕು ಅನ್ನೋದನ್ನು ನಿಮ್ಮ ಮೈಂಡಿಂದ ತೆಗೆದಾಕಬೇಕು. ಜೀವನದಲ್ಲಿ ಎಲ್ಲರೂ ಗೆಲ್ಲಕ್ಕಾಗುತ್ತೆ, ಎಲ್ಲರಿಗೂ ಆಗುತ್ತೆ. ಕೆಲವರು ಬೇಗ ಗೆಲ್ತಾರೆ, ಇನ್ನು ಕೆಲವರು ಸಮಯ ತಗೊಂತಾರೆ. ಅದರ ಜೊತೆಗೆ ನೀವು ನಿಮ್ಮ ಗುರಿ ಯಾವುದನ್ನು ಮುಟ್ಟಬೇಕು ಅಂದ್ಕೊಂಡಿದ್ದೀರೋ ಅದ್ರ ಪ್ರಕಾರ ನೀವು ಕೆಲಸವನ್ನು ಮಾಡಿ ಖಂಡಿತ ಗೆಲ್ತೀರಾ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮೊಳಗೇನೆ ಆ ಇಂಟ್ರೆಸ್ಟು ಇರಬೇಕು. ಸುಮ್ಮನೆ ವ್ಯರ್ಥವಾಗಿರಬಾರ್ದು. ಒಬ್ಬನ ನೋಡಿ ಅವನು ಗೆದ್ದಿದ್ದಾನೆ, ನಾವು ಅದೇ ಥರ ಆಗಬೇಕು ಅಂತ ಅನ್ಕೋಬಾರ್ದು. ನಿಮ್ಮೊಳಗೆ ಏನು ಇಂಟ್ರೆಸ್ಟ್ ಇದೆಯೋ, ಯಾವ ವಿಷಯದ ಬಗ್ಗೆ ಆಗಲಿ, ನೀವು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸಿ. ನಿಮ್ಮ ಒಬ್ಬರು ಫ್ರೆಂಡ್ ಇದ್ದಾರೆ, ಅವರು ನಿಮ್ಮನ್ನು ಗೌತಮ್ ತೂಫಾನಿ ಅಂತ ಕರೀತಾರೆ. ಅವರು ಇಷ್ಟ ಬಂದಂಗೆ ಹೆಸರು ಕಟ್ತಾರೆ, ಅದ್ರ ಜೊತೆಗೆ ಏನೇನೋ ಹೇಳ್ತಾರೆ. ಆದರೆ ನಾನು ಆ ಥರ ಅಲ್ಲ. ನಮಗಂತೂ ನೀವೊಂದು ದೊಡ್ಡ ತೂಫಾನ್ ಅಂತಾನೆ ಅನ್ಸುತ್ತೆ. ನಿಮ್ಗೆ ಹಾಗೆ ಅನ್ನಿಸ್ತಿದ್ಯಾ ಏನು?